ಧಾರವಾಡದಲ್ಲಿ ಒಂದೆರಡು ಪಾಪ್ಯುಲರ್ ಬ್ರ್ಯಾಂಡ್ ಇದಾವೆ ಪೇಡಾದು. ಹ್ಞೂ, ಅದೇ ತರ ಮಿಶ್ರಾದೆ ಬರುತ್ತೆ. ತುಂಬಾ ಚೆನ್ನ. ಹಾ. ಹಾಲಾಗ್ದಾಗ ಇನ್ನೊಂದ್ ಸ್ವಲ್ಪ ಬಣ್ಣ ಬರುತ್ತೆ. ಹ್ಮ್. ಎಷ್ಟು ಗಮ್ ಅಂತ ಇದೆ ಗೊತ್ತಾ? ಆ ಬಾ. ಹಾ, ಇವಾಗ ಸರಿ ಹೋಯ್ತಪ್ಪ. ಸೇಮ್ ನಮ್ಮ ಧಾರವಾಡ ಬ್ರ್ಯಾಂಡೆಡ್ ಪೇಡ. ಪೇಡ ರೆಡಿ. ಪೇಡ ರೆಡಿ. ಧಾರವಾಡ ದೂದ್ ಪೇಡ. ಅಲ್ಲ ಸೂಪರ್. ಸೂಪರ್. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮ ಗರಿ ಧನಿ ರೆ ಸರಿ ಓಂ ತನ ತ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಹೊಸ ವರ್ಷ, ಈ ಒಂದು ವಾತಾವರಣದಲ್ಲಿ ನಮಗೆ ಅದ್ಭುತವಾದದ್ದೇ ಬೇಕು. ಉತ್ತರ ಕರ್ನಾಟಕಕ್ಕೆ ಹೋಗಿಲ್ಲ ನಾವು, ಆದರೆ ಉತ್ತರ ಕರ್ನಾಟಕದ ತಿಂಡಿ ಇವತ್ತಿದೆ. ಯಾವುದು? ಧಾರವಾಡದ್ದು. ಯಾರು ಮಾಡ್ತಾರೆ? ಧಾರವಾಡದವರಲ್ಲ, ನಮ್ಮ ಹಲ್ಲೆ ಅಮ್ಮ. ಇದರಲ್ಲಿ ಎಕ್ಸ್ಪರ್ಟ್ ಅಂತೆ. ಇದು ಈ ಪರ್ಟಿಕ್ಯುಲರ್ ಸಿಹಿ ತಿನಿಸು ಯಾವುದು? ಧಾರವಾಡ ಪೇಡೆ. ಧಾರವಾಡ ಪೇಡೆ ರೆಸಿಪಿ ಸಿಗಬೇಕು ಅಂದರೆ ನಾವು ಇಷ್ಟು ಟ್ರೈ ಮಾಡ್ತಾ ಇದ್ವಿ. ಇಲ್ಲಿ ಅದ್ಭುತವಾದ ಒಂದು ದಾರಿ ಸಿಕ್ಕಿದೆ ಇವತ್ತು ಆ ರೆಸಿಪಿ ನೋಡೋದಕ್ಕೆ. ಅಹಲ್ಯ ಅಮ್ಮವರ ಧಾರವಾಡ ಪೇಡೆ. ನೀವು ಧಾರವಾಡ ಪೇಡೆ ತೋರಿಸ್ತಿದ್ರಿ ಇವತ್ತು. ಅದೇ ಹೇಳಿ ಹೆಂಗೆ ಮಾಡೋದು? ನಾವು ಈ ಧಾರವಾಡದ ಪೇಡೆನ ಸುಮ್ಮನೆ ಜನರಿಂದ ಕಲ್ತಿರೋದು. ನಾವೇನು ಧಾರವಾಡಕ್ಕೆ ಹೋಗಿ ಅಲ್ಲಿ ಮಾಡೋರ ಹತ್ರ ಪ್ರೊಫೆಷನಲ್ ಆಗಿ ಕಲ್ತಿರೋರಲ್ಲ. ಅದನ್ನ ಮಾಡೋ ವಿಧಾನನ, ಅದಕ್ಕೆ ಹಾಕೋ ಸಾಮಾನ ಇವಾಗ ನಾನು ತೋರಿಸ್ತೀನಿ. ಇದು ಅರ್ಧ ಕೆಜಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಅದ್ರೊಳಗೆ ನಾನು 400 ಗ್ರಾಮ್ ಹಾಕೊಂಡಿದ್ದೀನಿ. ಅರ್ಧ ಲೀಟರ್ ಹಾಲು ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಾದ್ರೆ ಎಷ್ಟು ಹಾಕ್ಬೇಕು ಅಂತ ತೋರಿಸ್ತೀನಿ. ಅದಕ್ಕೆ ಸಕ್ಕರೆ ಪುಡಿ, 1 ಕಪ್ ಸಕ್ಕರೆ ಪುಡಿ, ಸ್ವಲ್ಪ ತುಪ್ಪ, ಇದಿಷ್ಟು ಹಾಕಿ ಇವಾಗ ಮಾಡ್ತೀವಿ. ತುಪ್ಪ ಇವಾಗ ಒಂದು 100 ಗ್ರಾಮ್ನಷ್ಟು ತುಪ್ಪ ಹಾಕೋ. ತುಪ್ಪ ಕಾಯ್ಲಿ. ಇವಾಗ ತುಪ್ಪ ಕಾಯ್ತಾ ಇದೆ. ಹಾಲಿನ ಪೌಡರ್ನ ತುಪ್ಪದೊಳಗೆ ಹಾಕೋಬೇಕು. 400 ಗ್ರಾಮ್. 400 ಗ್ರಾಮ್. ಇದು ಬ್ರೌನ್ ಆಗತ್ತಂಗೆ ಹುರ್ಕೋಬೇಕು. ಬೇಗ ಬ್ರೌನ್ ಆಗತ್ತೆ. ಕೈ ಆಡಿಸ್ದು ಕೈನ ಬಿಡಬೇಡಿ. ಕೈ ತಳ ಅಂಟ್ಬಿಟ್ರೆ ಕಪ್ಪು ಬಂದ್ಬಿಡುತ್ತೆ. ಹಾಲಿನ ಪೌಡ್ರು ಬಹಳ ಸೂಕ್ಷ್ಮ. ಧಾರವಾಡದಲ್ಲಿ ಒಂದೆರಡು ಪಾಪ್ಯುಲರ್ ಬ್ರ್ಯಾಂಡ್ ಇದಾವೆ ಪೇಡಾದು. ಅದೇ ತರ ಅದೇ ತುಂಬಾ ಚೆನ್ನ. ಇದನ್ನ ಒಂದ್ಸತಿ ಮಿಕ್ಸಿ ಮಾಡ್ಕೋಬೇಕು. ಅಕಸ್ಮಾತ್ ಮಧ್ಯ ಉಂಡೆ ಗಂಟಿದ್ರೆ ಒಂದ್ಸತಿ ಪುಡಿ ಮಾಡ್ಕೊಂಡ್ರೆ ನುಣ್ಣಕ್ಕಾಗತ್ತೆ. ನಿಧಾನಕ್ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ಧಾರವಾಡ ದೂದ್ ಪೇಡ ಬಹಳ ಚೆನ್ನಾಗಿ ಬರುತ್ತೆ. ಮುಂದಿಂದು ಮಿಕ್ಸಿಗೆ ಹಾಕಿ ಅದನ್ನ ಮತ್ತೆ ಬಾಣ್ಲೆಗೆ ಹಾಕಿ ಹಾಲು ಹಾಕಿ ಉರಿಬೇಕು. ಹಾಲು ಹಾಕ್ದಾಗ ಇನ್ನೊಂದ್ ಸ್ವಲ್ಪ ಬಣ್ಣ ಬರುತ್ತೆ. ಈಗ ಮಿಕ್ಸಿನ ನೈಸ್ ಮಾಡ್ಕೋಬೇಕಮ್ಮ. ಸ್ವಲ್ಪ ನೈಸ್ ಆಗ್ಬೇಕು. ಎಷ್ಟು ಗಮ್ ಅಂತ ಇದೆ ಗೊತ್ತಾ? ಇಷ್ಟು ನೈಸ್ ಬಂದ್ರೆ ಸಾಕು. ಎಲ್ಲ ಪೌಡರ್ ಆಗ್ಬಿಡ್ತು. ಎಲ್ಲ ನುಣ್ಣಕ್ ಪೌಡರ್ ಆಗಿದೆ. ಈಗ ಇವಾಗ ಎಲ್ಲ ಬಾಣ್ಲೆಗೆ ಹಾಕೋತಾ ಇದ್ದೀವಿ. ಇವಾಗ ಸ್ವಲ್ಪ ಹಾಲು ಹಾಕೋ ಬರ್ತಿ. ಅಷ್ಟು ಕಮ್ಮಿ ಅಲ್ಲ, ಇನ್ನು ಸ್ವಲ್ಪ. ಸಾಕು ಸಾಕು. ಅರ್ಧ ಗ್ಲಾಸ್, ಸಣ್ಣ ಗ್ಲಾಸು, ಅರ್ಧ ಗ್ಲಾಸ್ ಬಿತ್ತು. ಈಗ ಹಾಲು ಕಾಯಿಸಿ ರೆಡಿಯಾಗಿದೆ. ಇವಾಗ ಮತ್ತೆ ಅದನ್ನೊಂದು ಚೂರು ಹಾಕೊಂಡು ಮೆತ್ತಗಾಗ್ಬೇಕು. ಅದು ಹಾಕು. ಆಲ್ಮೋಸ್ಟ್ 1 ಗ್ಲಾಸ್ ಆಯ್ತು. ಇವಾಗ ಬಂದಿದೆ ನೋಡು. ಇವಾಗ ಈ ಸಕ್ಕರೆ ಪುಡಿ ಹಾಕ. ಇವಾಗ ಪೇಡ ಕಲರ್ ಎಲ್ಲ ಸರಿಯಾಗಿ ಬಂದಿದೆ. ಇವಾಗ ಸಕ್ಕರೆ ಪುಡಿ ಹಾಕಿದೀವಿ. 1 ಕಪ್ ಹಾಕಿದೀವಿ. ಇನ್ನೊಂಚೂರು ಸಕ್ಕರೆ ಪುಡಿ ಮಾಡ್ಕೊಡು ಮಂಜು. ಓಹೋ, ನೋಡ್ರಿ ಧಾರವಾಡ ಪೇಡೆ.
ಇವಾಗೆಲ್ಲ ರೆಡಿಯಾಗಿದೆ, ಕೆಳಗಡೆ ಇಳಿಸ್ಕೊಳ್ಳೋದಷ್ಟೇ. ಆಹಾ, ಇಷ್ಟು ಮೆತ್ತಗಿದೆ ನೋಡಿ, ಸಕ್ಕದಾಗಿ. ಹಾ, ಇವಾಗ ಮೆತ್ತಗಾಯ್ತು. ಬಾ. ಹಾ, ಇವಾಗ ಸರಿ ಹೋಯ್ತಪ್ಪ. ಇವಾಗ ಇಳಿಸಿದ ತಕ್ಷಣ ಉಂಡೆ ಕಟ್ಟಕ್ಕಾಗಲ್ಲ, ಬಿಸಿ ಇದೆ. ಒಂದು 10 ನಿಮಿಷ ಆರಕ್ ಬಿಡಿ. ಆರಿದ್ಮೇಲೆ ಕಟ್ಟೋದು. ಓಕೆ, ಆರಿದ್ಮೇಲೆ ಉಂಡೆ ಕಟ್ಟ. ಬೇಡ. ಇವಾಗ ಹಿಂಗೆ ಚಿಕ್ಕ ಚಿಕ್ಕದ ಉಂಡೆ ಕಟ್ಟೋದು. ಇವಾಗ 10 ನಿಮಿಷ ಆಗಿದೆ, ಕೂಲ್ ಆಗಿದೆ. ಇವಾಗ ಉಂಡೆ ಕಟ್ಟಿ ಕಟ್ಟಿ ಸಕ್ಕರೆ ಪಾಕದಲ್ಲಿ ಹೊರಳಿಸ್ಬೇಕು. ಸಕ್ಕರೆ ಪುಡಿಲಿ. ಸಕ್ಕರೆ ಪುಡಿ ಅದು. ಇದು ಸಕ್ಕರೆ ಪುಡಿ. ಹಿಂಗ್ ಮಾಡಿ ಇಟ್ಕೋಬೇಕು. ಮಾಡಿ ಸಕ್ಕರೆ ಒಳಗೆ ಹೊರಳಿಸ್ಬೇಕು. ಇದನ್ನ ಸಕ್ಕರೆ ಇಟ್ಕೊಂಡು ಪೌಡರ್ನಲ್ಲಿ ಹೊರಳಿಸಿದ್ರೆ ಅವಾಗ ಒಳ್ಳೆ ಟೆಕ್ಸ್ಚರ್ ಬರ್ತದೆ. ಈ ತರ. ವಾವ್, ನೋಡಿ ಬಂತು ಧಾರವಾಡ ಪೇಡೆ. ಸೇಮ್ ನಮ್ಮ ಧಾರವಾಡ ಬ್ರಾಂಡೆಡ್ ಪೇಡ. ಧಾರವಾಡದ ಜನ ಇದನ್ನ ಮಾಡಿ ಮಾಡಿ ಸೂಪರ್. ಪೇಡ ರೆಡಿ. ಪೇಡ ರೆಡಿ. ದೂದ್ ಪೇಡ. ಇದು ಉತ್ತರ ಕರ್ನಾಟಕದ ಧಾರವಾಡ ದೂದ್ ಪೇಡ. ನಮ್ಮ ಶೈಲಿಯಲ್ಲಿ ಧಾರವಾಡ ದೂದ್ ಪೇಡ ಮಾಡಿದ್ದೀವಿ. ಇದು ಹೊಸ ವರ್ಷಕ್ಕೆ ಮಾಡಿಕೊಡಿ, ಒಳ್ಳೇದಾಗ್ಲಿ. ಕನಸು ಮನಸ್ಸನ್ನು ಅನ್ಕೊಂಡಿದ್ದಿಲ್ಲ ಅಹಲ್ಯಬಾಯಿ ಅಮ್ಮವರು ಧಾರವಾಡ ಪೇಡೆ ತೋರಿಸ್ತಾರಂತ ಅಮ್ಮ. ಅದಕ್ಕಾಗಿ ನಿಮಗೆ ಹೊಸ ವರ್ಷದಲ್ಲಿ ಎಲ್ಲ ಒಳ್ಳೇದಾಗ್ಲಿ, ಸಿಹಿ ಇರ್ಲಿ. ತಗೊಳ್ಳಿ, ನಾನು ಒಂದು ತಗೊಳ್ತೀನಿ. ಖಂಡಿತ. ನೀವು ಮನೇಲಿ ಮಾಡ್ಕೊಂಡು ಇದೇ ತರ ತಿಂದ್ಬಿಟ್ಟು ನಮಗೆ ಕಮೆಂಟ್ ಹಾಕ್ಬೇಕು. ನಾವು ಟೇಸ್ಟ್ ಮಾಡೋಣ. ಆಯ್ತು. ಧಾರವಾಡಕ್ಕೆ ಹೋಗಿ ಕುಂತು ತಿಂದಂಗೆ ಇರುತ್ತೆ ಅಂತ ಹೇಳ್ತೀವಲ್ಲ, ನೋಡಿ ಎಲ್ಲೆಲ್ಲಿ ಸಿಗುತ್ತೆ. ಜೆನ್ಯೂನ್ ರೆಸಿಪಿ ಸೂಪರ್ ಬಂದಿದೆ. ಸೇಮ್ ಟು ಸೇಮ್ ಪ್ರಸಿದ್ಧ ಧಾರವಾಡ ಪೇಡೆ ಥರ ಇದೆ ಇದು. ನೀವು ಈ ವರ್ಷದಲ್ಲಿ ಸಿಹಿಯಿಂದ ಶುರು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದಲ್ಲಿ. ಅಮ್ಮ, ನಿಮಗೂ ಒಳ್ಳೆಯದಾಗಲಿ. ಮುಂದಿನ ವರ್ಷದಲ್ಲಿ ಇನ್ನೂ ಅದ್ಭುತ ರೆಸಿಪಿಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ. ಹೊಸ ವರ್ಷ ಶುಭಾಶಯಗಳು. ಅಲ್ಲ, ಸೂಪರ್ ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.